ಏನಕ್ಕ ಇದು ಹಿಂಗಾಗ್ಬಿಡ್ತು. ನಾವು ನೋಡಿದ್ರೆ ನಮ್ಮ ಸಿದ್ಧಾರ್ಥನ ಪೂಜಾಗೆ ಪ್ರಪೋಸ್ ಮಾಡ್ತಾನಂತ ಅಂದ್ಕೊಂಡ್ರೆ ಇದೇನೋ ಸ್ಟೋರಿ ಉಲ್ಟಾನ ಆಗ್ಬಿಡ್ತಲ್ಲ. ನಾನು ಅದನ್ನ ಅನ್ನೋದೇನು ಸಿದ್ಧಾಂತ ಛ ಹೆಂಗಾರ ಮಾಡಿ ಪೂಜಾನ ಸಿದ್ಧಾರ್ಥನ ಮದುವೆ ಮಾಡಿಸ್ಬೇಕಂತಂದ್ರೆ ಈ ಪೂಜಾವೇನು ತಲೆಗಿಲಿ ಕೆಟ್ಟತನ ಅವಾಗೇ ಪ್ರಪೋಸ್ ಮಾಡ್ಯಾನ ಹ್ಞೂ ಅನ್ನೋದು ಬಿಟ್ಟು ಇಲ್ಲ ಅಂತ ಹೋದ್ಲು. ನನಗೆ ಅನಿಸ್ತೈತಿ ಪೂಜಾಗೆ ಮನಸ್ಸಿಗೆ ಅದಾನ ನಮ್ಮ ಸಿದ್ಧಾರ್ಥ, ಆದ್ರೆ ನಮ್ಮ ಅಂತಸ್ತು ನನಗೆ ಬರೋದಕ್ಕಿಗೆ ಯಾರೇನ್ರ ಅನ್ಕೊಂಡಿದ್ದಾರಲ್ಲ ಅಂಥೇಳಿ ಅನ್ಕೊಳತ್ತಾಳಕ್ಕೆ. ಈಗ ಏನು ಮಾಡ್ದಕ್ಕ? ನೋಡೋಣ ಏನರ ಒಂದು ವಿಚಾರ ಮಾಡೋಣ. ಸದ್ಯಕ್ಕೆ ಇಲ್ಲಿಂದ್ರೆ ಹೋಗೋ ನಡಿ. ನಡಿ, ಅಣ್ಣ ಗೊತ್ತಾದ್ರೆ ಮುಗಿತಮ್ಮ ಕತಿ. ಅಪ್ಪ ಸಿದ್ಧಾರ್ಥ, ಅಮ್ಮ ಯಾರು ನೀವು? ಕನಿ ಹೇಳ್ತೀನಪ್ಪ, ಕನಿ. ಮುಂದಾಗೋದು ಹಿಂದೆ ನಡೆಯೋದು ನಿನ್ನ ಜೀವನದಾಗ ಏನೇನ ನಡೀತೈತಿ ಎಲ್ಲ ಹೇಳ್ತೀನಪ್ಪ. ಕನಿ ಹೇಳ್ತೀನಪ್ಪ, ಕನಿ. ಓ ಕೊರವಂಜಮ್ಮರು ಏನು ಹೇಳ್ತೀರಿ? ನನ್ನ ಜೀವನ ಒಂಥರ ಸೂತ್ರ ಹರದ ಗಾಳಿಪಟ ಆದಂಗೆ ಆಗ್ಬಿಟ್ಟೈತಿ. ಚಿಂತಿಸಿ ಫಲವಿಲ್ಲ ಮಗನ, ನಿನ್ನ ಜೀವನದಾಗ ಎಲ್ಲ ಒಳ್ಳೇದಾಗ್ತೈತಿ. ಆದ್ರೆ ದುಷ್ಟಶಕ್ತಿಗಳು ನಿನ್ನ ಹಿಂದೆ ಮುಂದೆ ಓಡಾಡಕತ್ತಾವು, ನಿನ್ನ ಮನ್ಯಾಗ ಅದಾವು. ಹಿಂಗಾಗಿ ಶುಭ ಕಾರ್ಯ ಒಂದೀಟು ತಡ ಆಕೈತಿ. ಒಂದು ಒಳ್ಳೆ ಹುಡುಗಿ ನಿನ್ನ ಜೀವನದಾಗಲ್ಲ ಆದಷ್ಟು ಲಗೂನ ಬರ್ತಾಳೆ. ಒಂದೀಟ ಅಡೆತಡಿ ಅದಾವ, ಎಲ್ಲ ನಿವಾರಣೆ ಆಗಿ ಸುಧಾರಿಸ್ತೈತಿ. ಕಾಯ್ಬೇಕಪ್ಪ, ಕಾಯ್ಬೇಕು. ಏನಮ್ಮ? ಅಲ್ಲ, ನೀವು ಹಿಂಗೆ ಒಗಟಾಗಿ ಹೇಳಿದ್ರೆ ನನಗೇನು ಅರ್ಥ ಆಗೋದಿಲ್ಲ. ನಾನು ಮಾಡ್ದಂಗೆ ನುಡಿಯಾಕಿ ಅಲ್ಲ, ಆ ತಾಯಿ ನುಡಿಸ್ದಂಗೆ ನುಡಿಯಾಕಿ. ನಿನಗೆ ಒಳ್ಳೇದಾಕೈತಿ, ನೀನು ಕಾಯ್ಬೇಕಟ್ಟ. ಒಳ್ಳೇದಾಕೈತ? ಮನ್ಯಾಗ ಕಂಟಕ ಒಡ್ಡಿ ಕುಂತೈತಿ, ಕಂಟಕ ಇನ್ನೂ ಬರೋದೈತಿ. ಬಂದ ಮೇಲೆ ಎಲ್ಲ ಒಳ್ಳೇದಾಕೈತಿ ಅಲ್ಲ? ಒಳ್ಳೆ ಕಾಲ ಬರ್ತೈತಿ, ತಡ ಮಾಡಬೇಡ. ಒಂದು ಅಪ್ಸರೆ ಅಂತ ಒಳ್ಳೆ ಗುಣ ಇರೋಂಥ ಹುಡುಗಿ ನಿನ್ನ ಕೈ ಹಿಡಿತಾಳೆ, ನಿನ್ನ ಮನೆಯಾಗಿರೋ ದುಷ್ಟಶಕ್ತಿನೆಲ್ಲ ಓಡಿಸ್ತಾಳೆ. ಕಾಯ್ಬೇಕಪ್ಪ, ಕಾಯ್ಬೇಕು, ಕಾಯ್ಬೇಕಪ್ಪ, ಕಾಯ್ಬೇಕು. ಕನಿ ಹೇಳ್ತೀನವ, ಕನಿ, ಕನಿ ಹೇಳ್ತೀನವ, ಕನಿ. ಮುಂದಾಗೋದು ಹಿಂದೆ ನಡೀತು ಪ್ರತಿಯೊಂದು ಹೇಳ್ತೀನಿ. ಅಮ್ಮ ಅಮ್ಮ, ಅಯ್ಯ ಹೋಗಿ ಬಿಟ್ರಲ್ಲ ಇವ್ರ. ಅಲ್ಲ ಇವರು ಎದ್ರ ಬಗ್ಗೆ ಹೇಳಿದ್ರು? ಯಾವ ಹುಡುಗಿ ನನ್ನ ಜೀವನದಾಗ ಬರ್ತಾಳ? ಅಲ್ಲ ನಮ್ಮ ಮನೆ ಒಳಗೆ ಏನು ಕಂಟಕ ಐತಿ? ನಮ್ಮ ಮನೆ ಒಳಗೆ ಯಾರು ದುಷ್ಟರದಾರ? ಏನಪ್ಪ ಏನೋ ಹುಳ ಬಿಟ್ಟಂಗ ತಲೆ ಒಳಗೆ. ಇವ್ರದೆಲ್ಲ ನಂಬಬೇಕು ನಂಬಾರ್ದು ಏನು ಗೊತ್ತಿಲ್ಲ. ಅವನ್ ಕೇಳೋಣ, ಏನಾರು ಗೊತ್ತಾಗ್ಬೋದು. ನೋಡ್ರಿ ಮೇಡಮ್, ಇದ್ರೊಳಗೆ ನಿಮ್ಗೆ ಯಾವುದು ಹೇರ್ ಸ್ಟೈಲ್ ಬೇಕೋ ಅದನ್ನೇ ಮಾಡ್ತೀನಿ. ಏ ಪಾರ್ವ, ಅದೇನು ನೋಡೋಣಕತ್ತಾಳ ನೋಡುವ. ನಿನ್ಗೆ ತಿಳಿಯೋದು ಹೊಳಿದು ನಮಗೇನು ತಿಳಿಯೋದಿಲ್ಲ. ಯಾವ್ದು ಬೇಕು ನೋಡಿ ನೀನ ಒಂದು. ನೋಡ್ರಿ ಮೇಡಮರ, ಆಕೆ ಮಗಕ್ಕೆ ಯಾವ್ದು ಹೊಂತೈತಿ ಅಂಥದ್ದು ಮಾಡ್ರಿ. ನಮಗೂ ಇದ್ರಾಗ ಅಷ್ಟು ತಿಳಿಯೋದಿಲ್ಲ, ಯಾಕಂದ್ರೆ ನಾವು ಎಂದೂ ಮಾಡಿಸ್ಕೊಂಡಿಲ್ಲ ನೋಡ್ರಿ. ನಿಮ್ಮ ಕೈಗೆ ಕೊಟ್ಟಿವಿ ನೋಡ್ರಿ ಎಂಥದ್ದು. ಇದನ್ನು ಮಾಡ್ತಿರೋ ನೋಡ್ರಿ. ಅಲ್ಲ, ನೀವು ಒಂದ್ಸಲ ನೋಡಿದರೆ ಚೆನ್ನಾಗಿರ್ತಿತ್ತು ಅಲ್ವಾ? ಆಕೆ ಹೇಳಾಕತ್ತಾಳೆ, ನಮಗೂ ಅಷ್ಟು ತಿಳಿಯೋದಿಲ್ಲ ಇದ್ರಾಗೆಲ್ಲ. ನೋಡಿ ಆಕಿ ಕ್ಯಾಂದ್ಲಲ್ ಪಾರು, ಆಕೆ ಮಗಕ್ಕೆ ಯಾವ್ದು ಹೊಂದಾಣಿಕೆ ಆಕೈತೋ ಅಂಥದ್ದೊಂದು ಚಲೋದು ನೀನೇ ಮಾಡಿಬಿಡ. ಭಾಳ ಓವರು ಆಗಿರಬಾರ್ದು, ಭಾಳ ಕಡಿಮೆನೂ ಆಗಿರಬಾರ್ದು. ಚಂದಗೆ ನೀಟಾಗಿ ಕಾಣ್ಬೇಕು ಅನ್ನೋ ಅಂಥದ್ದು ಮಾಡಿ. ಸರಿ, ನೀವು ಇಷ್ಟು ಹೇಳ್ತೀರ ಅಂದಮೇಲೆ ನಾನೇ ಮಾಡ್ತೇನೆ. ಇವ್ರದ್ದು ರೌಂಡ್ ಫೇಸ್ ಐತಿ, ಕೂದಲೆಲ್ಲ ಹಾಳಾಗ್ಯವರು. ಹೇರ್ ಕಟ್ ಮಾಡಿ, ಸ್ಟ್ರೇಟ್ನಿಂಗ್ ಮಾಡಿ, ಕೆರಟಿನ್ ಟ್ರೀಟ್ಮೆಂಟ್ ಬೇರೆ ಕೊಡ್ಬೇಕು ಇದಕ್ಕೆ. ಏನೋ ಕ್ಯಾರಸ್ತಾರಂತ ನೋಡ್ಲಿ, ಏನೋ ಕ್ಯಾರ ಅನ್ನಕತ್ತಾಳೆ. ಕ್ಯಾರಲ್ರಿ ಗಿರ್ಜಕಾರದ ಕೆರಟಿನ್ ಟ್ರೀಟ್ಮೆಂಟ್ ಅಂತೇಳಿ ಕೂದ್ಲಕ್ಕೆ ಕೊಡ್ತಾರಲ್ರಿ ಅದು. ವಾ ಅದಾ, ನಾನು ಕ್ಯಾರ ಬೀಜದ ಎಣ್ಣೆ ಅನ್ಕೊಂಡ್ನಲ್ಲ. ನೋಡಿರಿ ಮೇಡಮ್, ಇದು ಅವ್ರ ಮಖಕ್ಕೆ ಸೂಟ್ ಆಕೈತಿ, ಇದನ್ನು ಮಾಡ್ತೀನಿ. ಇದನ್ನ ಸ್ವಲ್ಪ ಭಾಳ ಹೇರ್ ಶಾರ್ಟ್ ಮಾಡಂಗಿಲ್ಲ, ಭಾಳ ಹೇರ್ ಶಾರ್ಟ್ ಮಾಡ್ರೆ ಚಲೋ ಅನ್ಸಂಗಿಲ್ಲಲ್ಲ, ನೀವು ಹಳ್ಳಾಗಿರೋರು. ಚೂರು ಉದ್ದು ಬಿಟ್ಟು ಚೆಂದಾಗಿ ಮಾಡ್ತೀನಿ. ಹಾಂ ರೀ ಮೇಡಮ್, ಈಗ ಬರೋಬ್ಬರ ಅರ್ಥ ಆಯ್ತು ನೋಡ್ರಿ. ಹಾಂ ಹಂಗೆ ಮಾಡಿರಿ. ಅಯ್ಯಯ್ಯೋ ಯಾಕ ಕೂದ್ಲ ಕತ್ತರಿಸ್ತೀಯ? ಯವ್ವ ನಮ್ಮ ಅಲ್ಲಿವ ನನ್ನ ಬಂಗಾರದಂತ ಕೂದ್ಲ ಕತ್ತರಿಸ್ಕೊಳಕ್ಕೆ. ಏ ಮಲ್ಲವ, ಹಂಗೆಲ್ಲ ಅನ್ಬಾರ್ದು. ನೀನು ಸಂಸಾರ ಸರಿ ಹೋಗ್ಬೇಕು ಬೇಡ ಅಂತ ತಲೆಯಾಗ ಐತೆ ಇಲ್ಲೋ? ನಿನ್ನ ಗಂಡಕ್ಕೆ ಚಂದ ಕಾಣಬೇಕಂತ ಐತೆ ಇಲ್ಲೋ ನಿಂಗೆ ಒಂದು ಈಟ್ರೆ? ನೋಡಲ್ಲಿ ನಿಮ್ಮ ನೋಡಿದ್ರೆ ಕಣ್ಣ ನೀರು ಹಾಕತ್ತಾಳವ. ಹಾಗೆಲ್ಲ ಅನ್ಬಾರ್ದು. ಅವ್ರೇನು ಇದು ಮಾಡಂಗಿಲ್ಲ, ಚಂದಗೆ ನಿನ್ನ ಕೂದಲ ಹಿಂಗೆ ಒಂದು ನೋಡು ಅಲ್ಲೊಂದು ಇಲ್ಲೊಂದು ಜೋತು ಬಿದ್ದಾವಲ್ಲ, ಅವನು ಚಂದಗೆ ಕತ್ತರಿಸ್ತಾರ. ಏನು ತಲೆ ಕೆಡ್ಸ್ಕೊಬೇಡ, ಸುಮ್ಮಿರು.
ಅಯ್ಯೋ ಅಕ್ಕ ನಾವು ಅಲ್ಲಿ ಇಂಥದ್ದೆಲ್ಲ ಮಾಡಿಸ್ಕೊಳಕ ಯವ್ವ ನನ್ನ ಕೂದ್ಲ ಕತ್ತರಿಸಿ ಏನ್ರ ಆತಂದ್ರೆ ಇರುವ ನಾ ಕೂದ್ಲ ಯವ್ವ. ಮೇಡಮ್ ಏನು ಹೆದರ್ಕೋಬೇಡಿ, ನೋಡಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ನಿಮ್ಮ ಕೂದಲನ, ನೀವೇನು ತಲೆ ಕೆಡಿಸ್ಕೋಬೇಡಿ, ಕಣ್ಣು ಮುಚ್ಕೊಂಡು ಕುಂತ್ಬಿಡ್ರಿ. ಲಕ್ಕ ಬಜ್ಜಿ ಪಕ್ಕನಿ ನಾ ಕಣ್ಣು ಮುಚ್ಕೊಂಡು ಕುಂತರಿಸ್ಬಿಡ್ತೀನಿ. ನೀವು ಬೋಳ್ಸಿದಂದ್ರೆ ಏನು ಮಾಡ್ಲೇವ ಯಾಕ ನಾವು ಅಲ್ಲಿ ನಡಿ ಇಲ್ಲಿ ಬೇಡ ಬೇರೆ ಕಡೆ ಹೋಗೋಣ ನೀನು. ಅಯ್ಯೋ ಅಯ್ಯೋ ಹಂಗೆ ಅನ್ಬಾರ್ದ ಮಲ್ಲವ್ವ, ನನ್ನ ಮಾತು ಕೇಳು. ಏ ಮಲ್ಲವ್ವ ಹಂಗೆಲ್ಲ ಮಾಡಬಾರ್ದು. ಯಾಕ ನಿನ್ನ ಸಂಸಾರ ಸರಿ ಹೋಗ್ಬೇಕಂತ ಆಸೆ ಇಲ್ಲ ನಿನಗೆ? ದೊಡ್ಡವ ಐತಿ ಐತಂದ್ರೆ ಇದನ್ನೆಲ್ಲ ಮಾಡಿಸ್ಕೊ, ಏನಾಗೋದಿಲ್ಲ, ನಾವು ಇರ್ತೇವೆ, ಅವ್ರೇನು ಬೋಳ್ಸಂಗಿಲ್ಲ. ನಾ ಇರ್ತೀನಿ, ಸುಮ್ ಕಣ್ಣು ಮುಚ್ಕೊಂಡು ಕುಂಡ್ರಿ. ಯವ್ವ ಅಂದ್ರು ನಂಗೆ ಹೆದ್ರಿಕೆ ಬರ್ತೈತೆ ಬಿಡ. ಸುಮ್ಮನೆ ಕುಂಡಿರ್ತೀಯನ, ಹೆದರಿಕೆ ಯಾಕೆ ಬರ್ತೈತಿ? ನಾವಿಲ್ಲ ನೇಲ್ ಕರ್ಕೊಂಬಂದಿಲ್ಲ, ತನ್ಗೆ ಕುಂಡ್ರಿ. ಮೇಡಮರ ನೀವು ಮಾಡ್ರಿ ಮೇಡಮರ ಯಾಕೆ ಹಂಗೆ. ಓಕೆ ಮೇಡಮ್, ಹೆದರ್ಕೋಬೇಡಿ, ಏನಾಗಲ್ಲ, ಚೆನ್ನಾಗಿ ಕಾಣಿಸೋಂಗೆ ಮಾಡ್ತೀನಿ ನಾನು. ಹಾಂ ರೀ ಮಲ್ಲವ ಚಂದಾಗತ್ತೈತಿ, ಹಂಗೆ ಕುಂಡ್ರ ಅಳಿಗಾಡ್ಬೇಡ. ಹ್ಞೂ ಏಕ ವಾ ನೋಡಪ್ಪ ರೀ ಅಕ್ಕಿ ಕೂದ್ಲನ್ನ ಹಾಕಿದ್ದು ಎಷ್ಟು ಉದ್ದಗೆ ಎಷ್ಟು ಚಂದಗೆ ಮಾಡಿರೋರೆ. ಚೆ ಭಾರಿ ಮಸ್ತ್ ಮಾಡಿರ್ ಬಿಡು. ಮೇಡಮರ ಇವು ಅಕ್ಕಿವಾಗ ಕೂದಲ್ರಿ? ಹೌದು ಮೇಡಮ್, ಅವ್ರದ್ದೇ, ಇನ್ನೂ ಒಂಚೂರು ಕೆಲಸ ಬಾಕಿ ಇದೆ. ಓಕೆ ಮೇಡಮ್, ಇದು 1 ಅವರ್ ಈ ಥರನೇ ಇರಬೇಕು, ನೀವು ಇಲ್ಲೇ ಕೂತ್ಕೊಂಡು ಅವ್ರನ್ನ ನೋಡ್ಕೊಳ್ಳಿ. ನಾ 1 ಅವರ್ ಆದಮೇಲೆ ಮತ್ತೆ ಬಂದು ಎಕ್ಸ್ಟ್ರಾ ಮಾಡ್ತೀನಿ. ಓ ಆದ್ರಿ ಮೇಡಮರ ಹಂಗಾಗ್ಲಿ. ಅಯ್ಯಯ್ಯೋ ಟೈಮ್ 1:30 ಆತ, ಇವ್ರು ಯಾರು ಇನ್ನೂ ಊಟಕ್ಕೆ ಬಂದಿಲ್ಲ. ನಾ ಮಾತ್ರ ಬಂದು ಕುಂತೇನಪ್ಪ. ಎಲ್ಲಿ ಹೋದ್ಲಪ್ಪ ಆಕಿ ರೋಸಿ? ಬೇರೆ ಕಡೆ ಎಲ್ಲರ ಕೂತ್ಲನ ಮತ್ತೆ? ಓಹೋ ಏನೋ ಪ್ರಕಾಶ್ ಸರು ಆಗಲೇ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಂತು ಬಿಟ್ಟಾರ ಊಟಕ್ಕೆ. ಊರಿಪ್ಪ ಬರ್ರಿ ಬರ್ರಿ ಊಟ ಮಾಡೋಣ ಬರ್ರಿ. ನೀವೇನ್ರಿ ಹರೀಶ್ ಅವ್ರ ಡಬ್ಬಿ ತಂದಿಲ್ಲಲ್ಲ ಇವತ್ತು? ಹೇಳಿದ್ನಲ್ರಿ ಸರ ನಿಮ್ಗೆ, ನನ್ನ ಹೆಂಡತಿಗೆ ಇವತ್ತು ರಜಾ ಆಗಿ ಎದ್ದಿಲ್ಲ, ಅಡುಗೆ ಮಾಡಿಲ್ಲ. ಹಿಂಗಾಗಿ ಇಲ್ಲೇ ಕ್ಯಾಂಟೀನ್ದಾಗ ಒಂದು ಪ್ಲೇಟ್ ಕಿಚಡಿ ತೊಗೊಂಡು ಬಂದೆ, ತಿಂದ್ರಾತಂತೇಳಿ. ಓಹೋ ಇಫ್ ಯು ಡೋಂಟ್ ಮೈಂಡ್, ನೀವು ಆ ಸೀಟ್ನಾಗ ಕೊಂಡಿರ್ತೀರೇನ? ಇಲ್ಲ ಯಾಕ್ರಿ ಪ್ರಕಾಶ್ ಸರ, ಇಲ್ಲಿ ಕೂತ್ರೆ ಏನಾಕತಿ? ಯಾಕ ಯಾರು ಬರೋರ್ದಾರ? ಹಿಂಗದ್ರಿ ಹೆಂಗ್ರಿ ಹರೀಶ್ ಅವ್ರ ನೀವು? ಮೂರಿಪ್ಪ ನಮ್ಮ ರೋಸಿ ಬರಾಕಿದಾಳೆ, ಇಲ್ಲಿ ಬಂದು ಇಲ್ಲೇ ಕುಂಡಿರ್ತಾಳ್ರಿ ನನ್ನ ಬಾಜುಕ, ನೀವು ಅಲ್ಲಿ ಕುಂಡ್ರಲ್ಲ. ಅಕ್ಕಿ ನಿಮ್ಮನ್ನು ಹೊಳ್ಳಿ ನೋಡ್ತಾಳೆ ಇಲ್ಲ ಗೊತ್ತಿಲ್ಲ, ನೀವು ಮಾತ್ರಕ್ಕೆ ನೋಡ್ಕೊಂತೀರ. ಆತು ಗುರಿಪ್ಪ, ನಿಮ್ಮ ಬರ ಯಾಕೆ ಬೇಜಾರು ಮಾಡ್ಕೋದು, ಇಲ್ಲೇ ಕುಂಡಿರ್ತಾನಂತ. ಹಲೋ ಬರ್ರಿ ರೋಸಿ ಅವ್ರು, ನಿಮ್ಗೆ ವೇಟ್ ಮಾಡಕತ್ತಿದ್ದಿ, ಬರ್ರಿ ಕುಂಡ್ರಿ ಬರ್ರಿ. ಹೌದಾ ನನಗೆ ವೇಟ್ ಮಾಡತ್ತಿದ್ರಾ? ಯಾಕೆ ನಾ ಇಲ್ಲಂದ್ರೆ ನಿಮ್ಗೆ ಊಟ ಸೇರಂಗಿಲ್ಲ. ಏ ರೋಸಿ, ನೀವಿಲ್ಲಂದ್ರೆ ಊಟ ಸೇರಂಗಿಲ್ಲ ಬಿಡ್ರಿ ಪ್ರಕಾಶ್ ಅವ್ರಿಗೆ. ಬರ್ರಿ ಬರ್ರಿ ಇಲ್ಲೇ ಕುಂಡ್ರಿ, ಇಲ್ಲಿ ಕುಂಡ್ರಿ ಬರ್ರಿ ಇಲ್ಲಿ. ಯಾಕ್ರಿ ರೋಸಿ ಅವ್ರ, ನೀವು ಊಟ ತಂದಿಲ್ಲ ಇವತ್ತು? ಇಲ್ಲ ರೀ, ನಮ್ಮಮ್ಮ ಸ್ವಲ್ಪ ಬ್ಯುಸಿ ಇದ್ಲಿ ಇವತ್ತು, ಅಡುಗೆ ಮಾಡೋಕೆ ಆಗಿದ್ದಿಲ್ಲ. ನಾನೊಂಚೂರು ಲೇಟ್ ಆಗಿದ್ಬಿಟ್ಟೆ, ನನಗೂ ಮಾಡ್ಕೊಂಡು ಬರೋಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲೇ ಕ್ಯಾಂಟೀನ್ ಒಳಗೆ ತೊಗೊಂಡು ಬಂದೆ. ಓ ಹೌದಾ, ನೀವು ನಾವು ಸೇಮ್ ಬಿಡ್ರಿ ಹಂಗಾರ. ಅಂದಂಗ ಪ್ರಕಾಶ್ ನಿಮ್ದೆಲ್ಲೈತಿ ಊಟ? ಅದಾ ರೋಸಿ ಅವರ, ನಿಮಗಿಷ್ಟ ಅಂಥೇಳಿ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದೆ, ಅದಕ್ಕೆ ನಿಮ್ಮ ಸಂಬಂಧ ವೇಟ್ ಮಾಡತ್ತಿದ್ದೆ. ನನ್ನ ಮಗ ಹೋಟೆಲ್ನಾಗ ತೊಗೊಂಡ್ಬಂದು ನಾನು ಮಾಡ್ಕೊಂಡು ಬಂದಿದ್ದೆ ಅಂತ ಸುಳ್ಳು ಬಗಳ್ತಾನೆ ನೋಡು. ಎಟ್ಟಿದ್ದಿತ್ತು ಒಂದು ಯಮುಕ. ಏನು ನೀವು ಮಾಡ್ಕೊಂಬಂದ್ರಾ? ನಿಮ್ಗೆ ಅಡುಗೆ ಮಾಡಕ್ಕೆ ಬರ್ತೈತಿನ ಪ್ರಕಾಶ್ ಅವರೇ? ಹೌದ್ರಿ ರೋಸಿ ಮೇಡಮ್, ನನಗೆ A to Z ಬರ್ತೈತಿ. ನಿಮಗೋಸ್ಕರ ಅಂಥೇಳಿ ಬಿರಿಯಾನಿ ಮಾಡ್ಕೊಂಡು ಬಂದೇನಿ. ತಡ್ರಿ ತರ್ತೀನಿ. ನೋಡ್ರಿ ಮಸ್ತ್ ದಮ್ ಕಟ್ಟಿದ ಬಿರಿಯಾನಿ, ತಿಂದು ನೋಡ್ರಿ ಹೆಂಗೈತಿ ಅಂತ ಹೇಳ್ರಿ. ಅಯ್ಯೋ ಪ್ರಕಾಶ್, ಸೋ ಸಾರಿ, ಇದನ್ನ ಇವತ್ತು ತಿನ್ನಕ್ಕಾಗಂಗಿಲ್ಲಲ್ಲ. ತಿನ್ನಕ್ಕಾಗಿಲ್ಲ? ಯಾಕ್ರಿ? ಅಯ್ಯೋ ಪ್ರಕಾಶ್, ಇವತ್ತು ಸಾಟರ್ಡೇ ಅಲ್ಲ, ನಾ ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲಲ್ಲ, ನಿಮ್ಗೆ ಗೊತ್ತೈತಿ.
ಅಯ್ಯೋ ದೇವ್ರೆ, ಇವತ್ತು ಶನಿವಾರ ಅಲ್ಲಪ್ಪ. ಛೀ 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 ಛೀ, ಮರ್ತೇ ಬಿಟ್ಟೆ. ಸುಮ್ಮ ಹೋಟೆಲ ತಂದೇನಂತೇಳಿ ನಾ ತಂದಿನಂತೇಳಿ ಬಿಲ್ಡಪ್ ಕೊಡತ್ತಿದ್ದೆ, ಎಲ್ಲ ಹಾಳಾಯ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಬರುವಂತ್ರಿ. ಇವತ್ತು ನೀವು ತಿನ್ನಿ, ನಾ ಇದನ್ನೇ ತಿಂತೀನಿ. ಅಯ್ಯೋ, ನನಗೋಸ್ಕರನೂ ತಿನ್ನಂಗಿಲ್ಲನ್ರಿ. ಅದು ಹೆಂಗಾಗ್ತದೆ ಪ್ರಕಾಶ್? ದೇವರ ಸಂಬಂಧ ಅಂತ ಹೇಳ್ಬಿಟ್ಟಿರೋದು, ನಿಮಗೋಸ್ಕರ ಯಾಕೆ ತಿನ್ನಲಿ? ಇಲ್ಲ, ಮತ್ತೊಂದು ಸಲ ಯಾವಾಗಾರ ತಿನ್ಕೊಂಬರ್ತೀನಿ, ತಿಂತೇನಂತ ಮಾಡ್ಕೊಂಬರುವಂತ್ರಿ. ನಾ ಹೇಳ್ತೀನಂತ. ಇವಾಗ ಇದನ್ನೇ ತಿನ್ನಿರಿ, ನೀವು ನಿಮ್ಮನ್ನೇನು ತಿನ್ನಿರಿ, ನಾನು ವೆಜ್ ಊಟನೇ ತಿಂತೀನಿ. ಛ